ಪಕ್ಷದ ಸೇವೆ ಅವ್ರು ಮಾಡಿರೋದು ಅವ್ರಿಗೆ ಇಷ್ಟ ಅಂತ ಹೇಳಿ, ಪಕ್ಷದ ಸೇವೆ ಅವ್ರು ಮಾಡಿದ್ದು ನಾಯಕರಿಗೆ ಇಷ್ಟ ಆಗಿದೆ ಅಂತ ಅವ್ರು ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮಸ್ಕಾರ ವೀಕ್ಷಕರೇ, ಸಿಟಿ ರವಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ದಿನದಿನಕ್ಕೂ ಹೆಚ್ಚು ಸದ್ದು ಮಾಡ್ತಾ ಇದೆ. ಈ ಜಟಾಪಟಿಯ ನಡುವೆ ಹಲವು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆ ಸಿಟಿ ರವಿಯವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅನ್ನೋದು ಬಿಜೆಪಿ ನಾಯಕರ ವಾದ. ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾನು ಸುಮ್ಮನೆ ಕೂರೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಕಲಾಪದ ಸಂದರ್ಭದಲ್ಲಿ ಆದಂತಹ ಘಟನೆಯನ್ನು ನೀವು ಸಹ ಗಮನಿಸಿರಬಹುದು. ಕಲಾಪದ ವೇಳೆಯಲ್ಲಿ ಸಿಟಿ ರವಿಯವರು ತಮಗೆ ಅಸಭ್ಯ ಪದಗಳಿಂದ ನಿಂದಿಸಿದ್ದಾರೆ ಅಂತ ಸದನದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರೌದ್ರಾವತಾರವನ್ನು ತಾಳಿದ್ರು. ಇದರ ನಂತರದಲ್ಲಿ ರವಿಯವರನ್ನ ಅರೆಸ್ಟ್ ಮಾಡಲಾಯಿತು. ಮುಂದೆ ನಡೆದಂತಹ ಹೈಡ್ರಾಮಾ ಎಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈಗಾಗಲೇ ಇಬ್ಬರ ನಡುವೆ ಹಲವು ಸುತ್ತಿನ ವಾಕ್ಸಮರ ನಡೆದಿದೆ. ಇದರಲ್ಲಿ ಸಿಟಿ ರವಿಯವರ ಪತ್ನಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವೆಯೂ ಸಹ ಒಂದು ವಾಕ್ಸಮರ ನಡೀತು. ಸದ್ಯ ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ? ಸಿಟಿ ರವಿ ಮಹಿಳೆಯರ ಘನತೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪವನ್ನು ಮಾಡಿ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆದರೆ ಇದೆಲ್ಲದರ ಮಧ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಪಟ್ಟಂತಹ ಹಳೆಯ ವಿಡಿಯೋ ಒಂದು ಭಾರೀ ವೈರಲ್ ಆಗ್ತಾ ಇದೆ. ಇದು ಕಾಂಗ್ರೆಸ್ಸಿಗರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಬಿಜೆಪಿ ಬೆಂಬಲಿಗರು ಈ ಒಂದು ವಿಡಿಯೋವನ್ನ ವೈರಲ್ ಮಾಡ್ತಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅಂಥದ್ದೇನಿದೆ? ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಪ್ರಯೋಗಿಸಿದಂತಹ ಬಾಣ ತಮಗೆ ತಿರುಗು ಬಾಣ ಆಯ್ತಾ? ಒಂದೇ ದಿನದಲ್ಲಿ ರಾಜ್ಯದ ಜನರ ಅಭಿಪ್ರಾಯ ಬದಲಾಗಿದ್ದು ಹೇಗೆ? ಸಿಟಿ ರವಿ ಹತ್ಯೆಗೆ ಸಂಚು ರೂಪಿಸಿದ್ರ? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಜನಪ್ರತಿನಿಧಿಗಳ ನಡುವಲ್ಲೇ ಈ ರೀತಿಯಾದಂತಹ ಹೈಡ್ರಾಮಾ ನಡೆದಿದ್ದು ಭಾರಿ ಅಚ್ಚರಿ ಮೂಡಿಸ್ತಾ ಇದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರೇ ಈ ರೀತಿಯಾಗಿ ಬಡಿದಾಡಿಕೊಂಡ್ರೆ ಇನ್ನು ರಾಜ್ಯದ ಜನರ ಪರಿಸ್ಥಿತಿ ಏನು? ಇನ್ನು ಈ ಜನಪ್ರತಿನಿಧಿಗಳ ರಾಜಕಾರಣಿಗಳ ಬೆಂಬಲಿಗರಂತೂ ತಾವೇನು ಕಮ್ಮಿ ಇಲ್ಲ ಅಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಸುವರ್ಣಸೌಧದಲ್ಲಿ ನಡೆದಂತಹ ಘಟನೆ ಸಾಕ್ಷಿಯಾಗಿದೆ. ಇಲ್ಲಿ ಪರಿಷತ್ ಕಲಾಪದಲ್ಲಿ ಇಬ್ಬರು ಜನಪ್ರತಿನಿಧಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಇವರಿಬ್ಬರ ಮಧ್ಯೆ ವಾಕ್ಸಮರ ನಡೀತು. ಆದರೆ ಹೊರಗಡೆ ಇದಾದ ನಂತರದಲ್ಲಿ ಇವರ ಬೆಂಬಲಿಗರು ನಡೆದುಕೊಂಡಂತಹ ರೀತಿ ಏನಿದೆ, ಅವರ ಇಡೀ ಪಕ್ಷವೇ ತಲೆ ತಗ್ಗಿಸಬೇಕಾದಂತಹ ವಿಚಾರ. ಇವರ್ಯಾರಿಗೂ ಕಾನೂನಿನ ಭಯ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಪೊಲೀಸರ ಮುಂದೆಯೇ ಹಲ್ಲೆಗೆ ಮುಂದಾಗಿರುವಂಥದ್ದು. ಅಲ್ಲಿದ್ದಂತಹ ಮಾರ್ಷಲ್ಗಳು ಅವರನ್ನ ತಕ್ಷಣವೇ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಿಟಿ ರವಿಯವರು ಆ ಕಡೆಯಿಂದ ಬರ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡಂಥವರು ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಅಲ್ಲಿದ್ದಂತಹ ಗೇಟ್ ಒಂದನ್ನು ತಳ್ತಾರೆ. ಆ ಮೂಲಕವಾಗಿ ಸಾರ್ವಜನಿಕ ಆಸ್ತಿಯನ್ನ ಧ್ವಂಸಗೊಳಿಸೋದಕ್ಕೆ ಪ್ರಯತ್ನಿಸ್ತಾರೆ. ಈ ಎಲ್ಲಾ ಘಟನೆಗಳು ಮಾಧ್ಯಮಗಳ ಕ್ಯಾಮರಾದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿದೆ. ಈ ಸಂಬಂಧ ಸಿಟಿ ರವಿಯವರು ಸಹ ದೂರನ್ನು ದಾಖಲಿಸಿದ್ರು. ಆದರೆ ಘಟನೆ ನಡೆದು 2-3 ದಿನಗಳ ಬಳಿಕ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಅದು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂಥದ್ದು. ಆದರೆ ಇಲ್ಲೂ ಸಹ ಆರೋಪಿಗಳಾಗಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ. 10 ಜನ ಅಪರಿಚಿತರಿಂದ ಹಲ್ಲೆಗೆ ಯತ್ನ ನಡೆದಿದೆ ಅಂತ ದಾಖಲಿಸಿಕೊಳ್ಳಲಾಗಿದೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ದೂರು ಕೊಡೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಸಿಟಿ ರವಿಯವರನ್ನ ಬಂಧಿಸಿತ್ತು. ನಂತರ ಹೈಕೋರ್ಟ್ ಆದೇಶದಂತೆ ಬಿಡುಗಡೆ ಮಾಡಿತು. ಆದರೆ ಈಗ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಈ ಪ್ರಕರಣದಲ್ಲಿ ಸಿಟಿ ರವಿಯವರಿಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ ಅಂತ ಹೇಳಬಹುದು. ಯಾಕಂದ್ರೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ. ವಿಧಾನ ಪರಿಷತ್ನಲ್ಲಿ ಅವಾಚ್ಯ ಪದ ಬಳಕೆ ಆರೋಪದ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ ಅಂತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇಲ್ಲಿಗೆ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಕಲಾಪದ ವೇಳೆ ಸಿಟಿ ರವಿ ಅವರ ವಿರುದ್ಧವಾಗಿ ಕೆಂಡಾಮಂಡಲವಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಿಜೆಪಿಯ ಬೆಂಬಲಿಗರು ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಭಾರೀ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಏನಿದು ವಿಡಿಯೋ, ಏನಾಗ್ತಾ ಇದೆ? ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೆಣ್ಣೊಬ್ಬಳಿಗೆ ಈ ರೀತಿಯಾದಂತಹ ಅಶ್ಲೀಲ ಪದ ಬಳಕೆ ಮಾಡೋದು ತಪ್ಪು ಅಂತ ವಾದವನ್ನು ಮಂಡಿಸ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯವರು ರವಿ ಅವರು ಹೇಳಿದ್ದು ಆ ಶಬ್ದ ಅಲ್ಲ, ಮತ್ತೊಂದು ಶಬ್ದ ಅಂತ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಿಟಿ ರವಿಯವರು ನಾನು ಲಕ್ಷ್ಮಿ ಅವರಿಗೆ ಆ ಒಂದು ಕೆಟ್ಟ ಪದದ ಪ್ರಯೋಗವನ್ನೇ ಮಾಡಿದ್ದೇ ಆಗಿದ್ದಲ್ಲಿ ದಾಖಲೆಯನ್ನು ತೋರಿಸಿ ಅಂತ ರವಿ ಅವರು ಸವಾಲು ಹಾಕಿದ್ದಾರೆ.
ಇನ್ನು ಸಿ ಟಿ ರವಿ ಅವರ ಅಭಿಮಾನಿಗಳು ಬಿಜೆಪಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಅವರ 2018ರ ವಿಡಿಯೋವನ್ನು ವೈರಲ್ ಮಾಡಲಾಗ್ತಾ ಇದೆ. 2018ರ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದರು. ಆದರೆ ಸಚಿವ ಸ್ಥಾನ ಕೈತಪ್ಪಿ ಜಯಮಾಲಾ ಅವರ ಪಾಲಾಗಿತ್ತು. ನಟಿಯಾಗಿರುವಂತಹ ಜಯಮಾಲಾ ಅವರು ಸಚಿವೆಯಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಆ ಒಂದು ಹುದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗದಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದು. ಜಯಮಾಲಾ ಅವರಿಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತಮ್ಮದೇ ಪಕ್ಷದ ಜಯಮಾಲಾ ಅವರ ಕುರಿತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಂಗ್ಯವಾಡಿದ್ರು. ಆ ಸಂದರ್ಭದಲ್ಲಿ ಜಯಮಾಲಾ ಅವರು ನೊಂದುಕೊಳ್ತಾರೆ. ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಆ ರೀತಿಯಾಗಿ ಹೇಳಿದ್ದಲ್ಲ, ಹೀಗೆ ಹೇಳಿದ್ದು ಅಂತ ಸಮಜಾಯಿಷಿ ಕೊಡೋದಕ್ಕೆ ಹೋಗಿ ಮತ್ತೆ ಪೇಚಿಗೆ ಸಿಲುಕ್ತಾರೆ. ಅಷ್ಟಕ್ಕೂ ಏನು ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಜಯಮಾಲಾ ಅವರ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕುವಂತಹ ಭರದಲ್ಲಿ ನಮ್ಮ ರಾಜ್ಯ ನಾಯಕರಿಗೆ ಜಯಮಾಲಾ ಅವರ ಸೇವೆ ಬಹಳ ಇಷ್ಟ ಆಗಿರಬೇಕು, ಅದಕ್ಕಾಗಿ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇದು ಆ ಸಂದರ್ಭದಲ್ಲಿ ಭಾರೀ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಸೇವೆ ಅನ್ನುವಂತಹ ಪದ, ಹಾಗೆ ಅವರು ಅದನ್ನು ಬಳಸಿದ ರೀತಿಗೆ ಮಹಿಳಾ ಸಮುದಾಯದಿಂದ ಭಾರೀ ಟೀಕೆ ವ್ಯಕ್ತವಾಗಿತ್ತು. ಆಕ್ರೋಶಗೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಚಿಕ್ಕ ಮಗು ಕೂಡ ಹೇಳುತ್ತೆ. ಅಲ್ಲಿಂದ ಎಲ್ಲಿಗೆ ಬಂದು ಇಲ್ಲಿ ರಾಜ್ಯದಲ್ಲಿ ನಾನು ಏನು ಯಾವ ರೀತಿಯ ಕೆಲಸ ಮಾಡಿದ್ದೀನಿ, ಮಹಿಳಾ ಕಾಂಗ್ರೆಸ್ಗೆ ಎಷ್ಟು ಜನ ಕರ್ಕೊಂಡು ಬಂದಿದ್ದೀನಿ, ಮಹಿಳಾ ಕಾಂಗ್ರೆಸ್ನ ಶೇಪ್ನ ಯಾವ ರೀತಿಯಾಗಿ ಚೇಂಜ್ ಮಾಡಿದ್ದೀನಿ ಅಂತ ಇದೆಲ್ಲವನ್ನು ಪರಿಗಣಿಸಬಹುದಿತ್ತು. ನನಗಂತೂ ಬಹಳ ವಿಶ್ವಾಸ ಇತ್ತು. ಆದರೆ ಜಯಮಾಲಾ ಅವರನ್ನು ಸಚಿವೆ ಮಾಡಲಾಗಿದೆ. ಇನ್ನೂ ಮುಂದುವರೆದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 20 ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ, ನಾನೇನು ಮೂರ್ಖಳಲ್ಲ, ಡೆಲ್ಲಿನಲ್ಲೂ ಕೂಡ ನನಗೆ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಆದರೆ ಕೊನೆಯಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಅದೇನು ಕತೆ ಆಯಿತು ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಜಯಮಾಲಾ ಅವರ ಸೇವೆ ರಾಜ್ಯ ನಾಯಕರಿಗೆ ಇಷ್ಟ ಆಗಿರಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದರು. ಅದೇ ಒಂದು ವಿಡಿಯೋ ಈಗ ಸದ್ದು ಮಾಡ್ತಿರುವಂಥದ್ದು. ಸಿ ಟಿ ರವಿ ಅವರ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ ಬೆನ್ನಲ್ಲೇ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿಗೆ ಆ ಸಂದರ್ಭದಲ್ಲಿ ಜಯಮಾಲಾ ಅವರು ತೀವ್ರ ನೊಂದುಕೊಳ್ತಾರೆ. ಈ ರೀತಿಯಾದಂತಹ ಪದವನ್ನು ನಮ್ಮದೇ ಪಕ್ಷದ, ಅದು ಕೂಡ ಒಬ್ಬ ಹೆಣ್ಣು ಮಗಳಿಂದ ನಿರೀಕ್ಷೆ ಮಾಡಿರಲಿಲ್ಲ. ಆ ಒಂದು ಶಬ್ದ ನನಗೆ ಬಹಳ ನೋವುಂಟು ಮಾಡಿದೆ ಅಂತ ಪ್ರತಿಕ್ರಿಯಿಸ್ತಾರೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಸೇವೆ ಅನ್ನುವ ಶಬ್ದ ಭಾರೀ ಟೀಕೆಗೆ ಗುರಿಯಾಗುತ್ತೆ. ಇದಕ್ಕೆ ಜಯಮಾಲಾ ಅವರ ರಿಯಾಕ್ಷನ್ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಜಾಯಿಷಿ ಕೊಡೋದಕ್ಕೆ ಮುಂದಾಗ್ತಾರೆ. ನಮ್ಮದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೇವೆ ಅಂದರೆ ಅದು ಉರುಳು ಸೇವೆ ಅಂತೀವಿ, ಹರಕೆ ಸೇವೆ ಅಂತೀವಿ, ಪಕ್ಷದ ಸೇವೆ ಅಂತೀವಿ. ನಾನು ಆ ಅರ್ಥದಲ್ಲಿ ಜಯಮಾಲಾ ಅವರು ಪಕ್ಷದ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ನಮ್ಮ ಹೇಳಿಕೆಯನ್ನು ಮಾಧ್ಯಮಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಿವೆ ಅಂತ ಸಮಜಾಯಿಷಿಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಅದೇನೇ ಇದ್ರೂ ಈ ಸಂದರ್ಭದಲ್ಲಿ ಸಿ ಟಿ ರವಿ ಅವರ ಮೇಲಿನ ಗಂಭೀರ ಆರೋಪದ ಬೆನ್ನಲ್ಲೇ ಈ ವಿಡಿಯೋ ವೈರಲ್ ಆಗ್ತಾ ಇದೆ, ಭಾರಿ ಸದ್ದು ಮಾಡ್ತಾ ಇದೆ. ಈ ವಿಚಾರ ಈಗ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂತ ಹೇಳಬಹುದು. ಇದೆಲ್ಲದರ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ಹಾಗೆ ರಾಷ್ಟ್ರಪತಿ ಅಂಗಳಕ್ಕೆ ಈ ಒಂದು ಪ್ರಕರಣವನ್ನು ಕೊಂಡೊಯ್ಯೋದಕ್ಕೆ ನಿರ್ಧರಿಸಿದ್ದಾರೆ. ಸಿ ಟಿ ರವಿ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ, ಮೋದಿಯವರ ಬಳಿ ನ್ಯಾಯ ಕೇಳ್ತೀನಿ, ಅವಕಾಶ ಸಿಕ್ಕರೆ ಮೋದಿಯವರನ್ನು ಭೇಟಿಯಾಗಿ ನನಗಾದಂತಹ ಅನ್ಯಾಯಕ್ಕೆ ನ್ಯಾಯ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ದು ಮಾಡ್ತಿರುವ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಸಿ ಟಿ ರವಿ ಅವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅನ್ನೋ ವಿಚಾರ. ಅಷ್ಟು ಮಾತ್ರ ಅಲ್ಲ, ಈ ವಿಚಾರ ಸಿದ್ದರಾಮಯ್ಯ ಅವರಿಗೆ, ಪರಮೇಶ್ವರ್ ಅವರಿಗೆ ಎಲ್ಲವೂ ತಿಳಿದಿತ್ತು ಅಂತ ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಗಲಾಟೆ ಮಾಡಿಸಿದ್ದೆ ಸಿಎಂ ಸಿದ್ದರಾಮಯ್ಯ ಅವರು, ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ನಾನು ಸಹ ಹೋಮ್ ಮಿನಿಸ್ಟರ್ ಆಗಿದ್ದವನು, ಅವ್ರಿಗಿಂತ ಕಾನೂನು ಗೊತ್ತಿದೆ. ಪರಮೇಶ್ವರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಆ ವಿಚಾರದ ಬಗ್ಗೆ ಗೊತ್ತೇ ಇಲ್ಲ ಅಂತಾರೆ. ಹಾಗಾದರೆ ಇದನ್ನೆಲ್ಲ ಯಾರು ಮಾಡಿಸಿದ್ರು ಅಂತ ಅಶೋಕ್ ಪ್ರಶ್ನೆ ಮಾಡಿರುವಂಥದ್ದು. ಬೆಳಗಾವಿ ಗಲಾಟೆಯಲ್ಲಿ ಗೃಹ ಸಚಿವರು ಹಾಗೆ ಸಿಎಂ ಇದ್ದಾರೆ ಅಂತ ಅಶೋಕ್ ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಈ ಹಿಂದೆ ಜಯಮಾಲಾ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇವೆ ಅನ್ನುವ ಪದವನ್ನು ಬಳಸಿದ್ದಕ್ಕೂ ಅವರು ಪ್ರತಿಕ್ರಿಯೆ ಟಾಂಗನ್ನು ಕೊಟ್ಟಿದ್ದಾರೆ. ಜಯಮಾಲಾ ಅವರು ಮಂತ್ರಿಯಾದಾಗ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇವೆ ಅಂದಿದ್ರು. ಆಗ ಜಯಮಾಲಾ ಅವರು ಛೀಮಾರಿ ಹಾಕಿದ್ರು. ಮೊದಲು ಅವರು ಸಂಸ್ಕೃತಿಯನ್ನು ಕಲೀಲಿ, ಆಗ ಯಾಕೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಿಲ್ಲ? ಸೇವೆ ಅಂದರೆ ಏನು, ಆಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? ನಮ್ಮನ್ನು ಯಾಕೆ ಈಗ ಕೇಳ್ತೀರಿ ಅಂತ ಅಶೋಕ್ ಖಾರವಾಗಿ ಪ್ರಶ್ನಿಸಿದ್ದಾರೆ. ಇನ್ನು ಪ್ರಕರಣದ ಬಗ್ಗೆ ಮಾತನಾಡಿ ಸಿ ಟಿ ರವಿ ಅವರು ಆ ರೀತಿ ಹೇಳಿದ್ದಾರೋ ಇಲ್ವೋ ಅನ್ನೋದು ತನಿಖೆ ಆಗಲಿ.
ಯಾರೇ ತಪ್ಪು ಮಾಡಿದ್ರೂ ತಪ್ಪೆ, ತನಿಖೆ ಆಗೋಕ್ಕೂ ಮೊದಲು ಕಬ್ಬಿನ ಗದ್ದೆ ಸೇಫ್ಟಿ, ಫಾರೆಸ್ಟ್ ಸೇಫ್ಟಿ ಅಂತ ಇಡ್ತಾರೆ. ಇನ್ಮೇಲೆ ಸೇಫ್ಟಿಗಾಗಿ ಸಿಎಂ ಹೋಮ್ ಮಿನಿಸ್ಟರ್ ಅನ್ನ ಕಬ್ಬಿನ ಗದ್ದೆಯಲ್ಲೇ ಸೇಫ್ಟಿಯಾಗಿ ಇಡ್ಲಿ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಇದಲ್ಲದೆ ಸಿಟಿ ರವಿ ಅವರ ಹತ್ಯೆಗೆ ಸಂಚು ನಡೆದಿದೆ, ಅದರಲ್ಲಿ ಡೌಟೇ ಇಲ್ಲ ಅಂತ ಬಾಂಬನ್ನು ಸಿಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ರಾಜಕೀಯಕ್ಕೆ ಸಂಬಂಧಪಟ್ಟವರದೇ ವಿಚಾರ. ಹೀಗಾಗಿ ರಾಜಕೀಯವಾಗಿ ಮತ್ತಷ್ಟು ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು. ಇನ್ನೆಷ್ಟು ದಿನ ಈ ವಿಚಾರ ಮುಂದುವರಿಯುತ್ತೆ ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.